ನಮಸ್ಕಾರ ವೀಕ್ಷಕರೇ, ಮಂಗಳ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೇವಿಶ್ರೀ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ನ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿರುವ ಪ್ರತಿಜ್ಞಾ ಸುಹಾಸಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಮೇಡಮ್, ಮೊದಲನೇದಾಗಿ ಈಗ ನಾವು ಯೂಶ್ವಲಿಯಾಗಿ ಏನು ನೋಡ್ಕೊಂಡು ಬರ್ತಿರ್ತೀವಿ ಅಂತಂದರೆ, ಪೇರೆಂಟ್ಸ್ ಅಥವಾ ತಂದೆ ತಾಯಿ ಅಥವಾ ಮಕ್ಕಳಲ್ಲಿ ಒಂದು ಟೆನ್ಷನ್ ಇರ್ತದೆ. ಏನಪ್ಪ ಅಂತಂದರೆ, ನನ್ನ ಮಗನದ್ದು ಅಥವಾ ಮಗಳಿದು SLC ಆಯಿತು, ಇನ್ನೇನು. ಹೌದು, ಕೆಲವೊಬ್ರು ಏನು ಹೇಳ್ತಾರೆ ಅಂದರೆ SLC ಆಯಿತು, ಇನ್ನು PUC ಮಾಡ್ತೀವಪ್ಪ ಅಂತ. PUC ಮುಗಿಯೋವರೆಗೆ ಟೆನ್ಷನ್ ಇರಲ್ಲ. ಇನ್ನು ಕೆಲವ್ರದ್ದು PUCನೂ ಆಯಿತು, PUC ಆದಮೇಲೆ ಏನು ಮಾಡಬೇಕಂತ ಗೊತ್ತಿರಲ್ಲ. ಸೊ ಯೂಶ್ವಲಿ ಈಗ SLC ಆದ ಮಕ್ಕಳಿಗೆ ಅಥವಾ PUC ಆದ ಮಕ್ಕಳಿಗೆ ಯಾವ ರೀತಿಯಾದ ಆಪರ್ಚುನಿಟೀಸ್ ಇದೆ, ಅಥವಾ ಸ್ಟಡೀಸಲ್ಲಿ ಕೋರ್ಸಸ್ ಯಾವ ರೀತಿ ಎಲ್ಲ ಇದ್ದಿದೆ? ನೀವು ಹೇಳಿದ ಸರಿ. ಯಾವುದೇ ವಿದ್ಯಾರ್ಥಿಗಳಿಗೆ, ತಂದೆ ತಾಯಿಗಳಿಗೆ ಮೊದಲು ಟೆನ್ಷನ್ ಆಗೋದು 10th ಆದಮೇಲೆ ಯಾವ ಕೋರ್ಸ್ ತಗೊಳ್ಳೋದು, PUC ಆದಮೇಲೆ ಯಾವ ಕೋರ್ಸ್ ತಗೊಳ್ಳೋದು. ಎಲ್ಲರಿಗೂ ಅದೊಂದಿರ್ತದೆ, ಮಕ್ಕಳು ಒಂದು ಒಳ್ಳೆ ಭವಿಷ್ಯಕ್ಕೆ ನಾವು ಅವರನ್ನು ನೋಡ್ಕೊಳ್ಬೇಕು, ಅವ್ರ ಜವಾಬ್ದಾರಿ ತಗೊಳ್ಬೇಕು, ನಮ್ಮನ್ನು ನೋಡ್ಕೊಳ್ಬೇಕು, ಜೀವನದಲ್ಲಿ ಸೆಟಲ್ ಆಗಬೇಕು ಅಂತ ಇರ್ತದೆ. ಸೊ ಫಸ್ಟ್ ಎಲ್ಲರೂ ಅಂದ್ಕೊಳ್ತಾರೆ PUC ಮಾಡೋದು, MBBS ಇಂಜಿನಿಯರಿಂಗ್ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ ಎಲ್ಲ ಕಡೆ, MBBS ಇಂಜಿನಿಯರಿಂಗ್. ಬಟ್ ಅದಕ್ಕಿರುವ MBBS ಮಾಡಲಿಕ್ಕೆ ಎಷ್ಟು ವರ್ಷ, ಇನ್ವೆಸ್ಟ್ಮೆಂಟ್ ಎಷ್ಟು, MBBS ಮಾಡಿದರೆ ಸಾಲೋದಿಲ್ಲ, ನೆಕ್ಸ್ಟ್ MD ಮಾಡಬೇಕು, ಇಂಜಿನಿಯರಿಂಗ್ ಎಷ್ಟು ಇನ್ವೆಸ್ಟ್ಮೆಂಟು. ಈಗ ಇಂಜಿನಿಯರಿಂಗ್ ಮಾಡಿದರೆ ಕೂಡ ಕೆಲಸ ಸಿಗ್ತದೆ ಅನ್ನುವ ಗ್ಯಾರಂಟಿ ಇಲ್ಲ, ಸ್ಕೋಪ್ ಕೂಡ ತುಂಬ ಕಡಿಮೆ. ಆಗ ಎಲ್ಲರಿಗೂ ಅನ್ನಿಸ್ತದೆ ನಾವು ಯಾವ ಕೋರ್ಸ್ ತಗೊಳ್ಬೇಕು. ಈಗ ಯಾರೇ ಆಗಲಿ PUC ಆದ ಮತ್ತೆ ಸೈನ್ಸಿನವರು BScಗೆ ಹೋಗ್ಬೋದು. BSc ಆದ ಮತ್ತೆ ಎಲ್ಲಾದರೂ ಕೆಲಸ ಇದೆಯಾ? ಇಲ್ಲ. BSc ಆದಮೇಲೆ ಇಂಥದ್ದೇ ಕೆಲಸ ಅಂತ ಇಲ್ಲ, MSc ಮಾಡಬೇಕು. MSc ಆದಮೇಲೆ ಜಾಬ್ ಗ್ಯಾರಂಟಿ ಇದೆಯಾ? ಅದು ಇಲ್ಲ. ಅದೇ ಆರ್ಟ್ಸ್ ಕಾಮರ್ಸ್ನವ್ರು ತಗೊಂಡ್ರೆ, ಆರ್ಟ್ಸ್ ಆದಮೇಲೆ ಎಂತ ಮಾಡ್ತಾರೆ? BA ಮಾಡ್ತಾರಾ, MA ಮಾಡ್ತಾರಾ, BCom ಮಾಡ್ತಾರಾ? ಅರೆ ಯಾವುದಾದ್ಮೇಲೆ ಅವರಿಗೊಂದು ನಮ್ಗೆ ಎಲ್ಲಿ ಹೋಗ್ಬೇಕು ಅನ್ನೋದೊಂದು ಗುರಿ ಇಲ್ಲ. ಹೌದು, 9th ಮುಗಿದ ತಕ್ಷಣ ಪೇರೆಂಟ್ಸ್ ಅಥವಾ ಮಕ್ಕಳ ತಲೆಯಲ್ಲಿ ಅದೇ ಟೆನ್ಷನ್ ಆಗಿರುತ್ತೆ, ವಾಟ್ ನೆಕ್ಸ್ಟ್ ಅನ್ನೋದು, ಏನು ಹೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲರೂ ಯಾಕೆ ಒಂದೇ ಸ್ಟ್ರೀಮಲ್ಲಿ ಹೋಗ್ತಾರೆ? ಇದೇ BA, BSc, BCom, ಮೆಡಿಕಲ್ ಇಂಜಿನಿಯರಿಂಗ್. ಅದಷ್ಟೇ ಅಲ್ಲ, ಇನ್ನು ಹಲವಾರು ಕೋರ್ಸ್ಗಳಿದೆ. ಅದರ ಬಗ್ಗೆ ನಾನು ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ಇನ್ನು ಯಾವ್ಯಾವ ಕೋರ್ಸ್ಗಳಿದೆ ಇದಲ್ಲದೆ, ಮೆಡಿಕಲ್ ಅಲ್ಲದೆ ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಅಂತ ಇದೆ. ಪ್ಯಾರಾಮೆಡಿಕಲ್ ಅಂದರೆ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಅಥವಾ ನರ್ಸಿಂಗ್ ಕೋರ್ಸ್ ಇರ್ಬೋದು, GNM ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ ವೈಫರಿ ಕೋರ್ಸ್. ಇದಕ್ಕೆಲ್ಲ ಇದೆಲ್ಲ ಪ್ರೊಫೆಷನಲ್ ಕೋರ್ಸ್ಗಳು. ಕೋರ್ಸ್ ಮಾಡೋದು ಕೂಡ ತುಂಬ ಸುಲಭ, ಇನ್ವೆಸ್ಟ್ಮೆಂಟ್ ಕಡಿಮೆ, ಡ್ಯೂರೇಷನ್ ಕೂಡ ಕಡಿಮೆ ನಾವು ಬೇರೆ ಕೋರ್ಸಿಗೆ ಕಂಪೇರ್ ಮಾಡಿದರೆ. ಅದಾದ ಮತ್ತೆ ಜಾಬ್ ಗ್ಯಾರಂಟಿ ಇದೆ, ಸ್ಟೂಡೆಂಟ್ಸಿಗೆ ಜಾಬ್ ಇಮಿಡಿಯೇಟಾಗಿ ಸಿಗ್ತದೆ. ಅದು ಕೂಡ ವಿತ್ ಗುಡ್ ಸ್ಯಾಲ್ರಿ, ಸಂಬಳ ಕೂಡ ಒಳ್ಳೆದಿರ್ತದೆ. ಸೊ ಅಷ್ಟು ಒಳ್ಳೆ ಆಪರ್ಚುನಿಟಿ ಇರುವಾಗ ವಿದ್ಯಾರ್ಥಿಗಳು ಯಾಕೆ ಈ ಕಡೆ ಹೋಗಬಾರ್ದು, ಬೇರೆ ಕಡೆ ಯಾಕೆ ಅವ್ರು ಕಾನ್ಸಂಟ್ರೇಟ್ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಸೊ ಅಂಥದ್ರಲ್ಲಿ ಸುಮಾರು ಕೋರ್ಸಸ್ ಇದೆ. ಈಗ ನಮ್ಮ ಮಂಗಳ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್, ನಮ್ಮಲ್ಲಿ ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜ್ ಇದೆ, ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್, ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್ ಅಂತ. ಇದು 3 ಕಾಲೇಜು ನಮ್ಮ ಮಂಗಳ ಗ್ರೂಪ್ ಆಫ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ಇದೆ. ಈ ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜಲ್ಲಿ ನಮ್ಮಲ್ಲಿ 7 ಕೋರ್ಸ್ಗಳಿದೆ. ಅಂದರೆ ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಡಯಾಲಿಸಿಸ್ ಟೆಕ್ನಾಲಜಿ, ಆಫ್ಥಾಲ್ಮಿಕ್ ಟೆಕ್ನಾಲಜಿ, ಎಕ್ಸ್ರೇ ಟೆಕ್ನಾಲಜಿ, ಮೆಡಿಕಲ್ ರೆಕಾರ್ಡ್ಸ್, ಹೆಲ್ತ್ ಇನ್ಸ್ಪೆಕ್ಟರ್. ಇದೆಲ್ಲ ಡಿಪ್ಲೊಮಾ ಕೋರ್ಸ್ಗಳು. ಇದು ಇದೆ ನಮ್ಮ ಕಾಲೇಜಲ್ಲಿ, ಮಂಗಳ ಪ್ಯಾರಾಮೆಡಿಕಲ್ ಕಾಲೇಜ್ ಅಂಥೇಳಿ. ಇದು ಎಲ್ಲ ಕೋರ್ಸ್ಗಳು ರೆಕಗ್ನೈಸ್ಡ್ ಬೈ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್. ಅಂದರೆ ರೆಕಗ್ನಿಷನ್ ಇದೆ. ಕರ್ನಾಟಕದಲ್ಲಿ ಮಾತ್ರ ರೆಕಗ್ನಿಷನ್ ಅಲ್ಲ, ಆಲ್ ಓವರ್ ಇಂಡಿಯಾ, ವರ್ಲ್ಡ್ ವೈಡ್ ಎಲ್ಲಿ ಹೋದರೂ ಕೂಡ ಈ ಸರ್ಟಿಫಿಕೇಟಿಗೆ ವ್ಯಾಲ್ಯೂ ಇದೆ. ಅದೇ ರೀತಿ ಮಂಗಳ ಸ್ಕೂಲ್ ಆಫ್ ನರ್ಸಿಂಗ್ ಅಂತ ಹೇಳಿದರೆ GNM ಕೋರ್ಸ್ ಇದೆ. ಹಾಗೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗಲ್ಲಿ BSc ನರ್ಸಿಂಗ್. ಇದಿಷ್ಟು ಕೋರ್ಸ್ಗಳು ನಮ್ಮ ಕಾಲೇಜಲ್ಲಿ ಇದೆ. ಓಕೆ, ಸೊ ಈ ಕೋರ್ಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ಬೋದು? ಅಂದರೆ ಈ ಕೋರ್ಸಿನ ಟೈಮ್ ಡ್ಯೂರೇಷನ್ ಆಗಿರ್ಬೋದು, ಅಥವಾ ಒಂದು ಯಾವ ಏಜ್ನವರು, ಅಂದರೆ SLC ಆದವರ ಅಥವಾ PUC ಆದವರ, ಸೊ ಯಾರೆಲ್ಲ ಈ ಕೋರ್ಸಿಗೆ ಅಪ್ಲೈ ಮಾಡ್ಬೋದು? ಫಸ್ಟ್ ಆಫ್ ಆಲ್ ಏಜ್ ಲಿಮಿಟ್ ನಾನು ಎಲ್ಲ ಕೋರ್ಸ್ಗಳಿಗೆ ಹೇಳ್ತೇನೆ. ಮತ್ತು ಡ್ಯೂರೇಷನ್ನು, ಅವರು ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಎಲ್ಲ ಕೋರ್ಸ್ಗಳಿಗೆ ಅಂಥೇಳಿ. ನಾವು ಪ್ಯಾರಾಮೆಡಿಕಲ್ ಕೋರ್ಸ್ಗಳು ತಗೊಂಡಾಗ ನಾನು ಏನೀಗ 7 ಕೋರ್ಸ್ಗಳು ಹೇಳಿದೆ, ಡಿಪ್ಲೊಮಾ 7 ಕೋರ್ಸ್ಗಳು. ಇದಕ್ಕೆ SSLC ಮಾಡಿದವರು ಬರಬಹುದು, ದೇ ಆರ್ ಎಲಿಜಿಬಲ್. SSLCಲಿ ಪಾಸ್ ಆದರೆ ಸಾಕು. ನೀವು ಎಲ್ಲ ಕೋರ್ಸಲ್ಲಿ ನೋಡಿರ್ಬೋದು, ಎಲ್ಲ 80% ತೆಗಿಬೇಕು, 90% ತೆಗಿಬೇಕು, ಹಾಗೆಲ್ಲ ಇರ್ತದೆ. ಇದರಲ್ಲಿ SSLC ಪಾಸ್ ಆದರೆ ಜಸ್ಟ್ ಪಾಸ್ ಆದರೆ ಸಾಕು. ಅದೇ ರೀತಿ PUC ಆಗಿದ್ದರೆ
PUCಯಲ್ಲಿ ಅವರು ಸೈನ್ಸ್ ತಗೊಂಡು PCB ಸಬ್ಜೆಕ್ಟ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆಗಿದ್ರೆ ಪಾಸ್ ಆದರೆ ಸಾಕು. ಈಗ ಎಷ್ಟೋ ಮಕ್ಕಳು CET ಎಲ್ಲ ಕೊಡ್ತಾರೆ, CET ಕೊಟ್ಟು 10,000 ರ್ಯಾಂಕ್ ಅಂತ ಎಕ್ಸ್ಪೆಕ್ಟ್ ಮಾಡಿ 20,000 ರ್ಯಾಂಕ್ ಬಂತು, ಆಮೇಲೆ ಏನು ಇಲ್ಲ, ಜೀವನವೇ ಮುಗ್ದೋಯ್ತಾ? ಇಲ್ಲ, ಇಂಥ ಒಳ್ಳೆ ಕೋರ್ಸ್ಗಳಿದೆ. ಅವರು PUCಯಲ್ಲಿ ಪಾಸ್ ಆದರೆ ಸಾಕು PCB ಸಬ್ಜೆಕ್ಟ್ ನಲ್ಲಿ. ಓಕೆ, ಈಗ ಒಂದು ವೇಳೆ ಒಬ್ಬ ಸ್ಟೂಡೆಂಟ್ SLC ಮಾಡಿ PUCಯಲ್ಲಿ ಆರ್ಟ್ಸ್ ಅಥವಾ ಕಾಮರ್ಸ್ ತಗೊಂಡಿದ್ದಾನೆ, ಸೊ ಅದರಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ಸೊ ಅವನು SLC ಸರ್ಟಿಫಿಕೇಟ್ ತೋರಿಸ್ಬಿಟ್ಟು ಈ ಕೋರ್ಸಸ್ ಕಂಪ್ಲೀಟ್ ಹೌದು SSLC ಮಾಡಿ ಕೂಡ ಬರ್ಬೋದು. ಅವರಿಗೆ ಇದು 3 ವರ್ಷ ಕೋರ್ಸ್. ಆಗ ನಾವು SSLC ಸರ್ಟಿಫಿಕೇಟ್ ನ ನೋಡ್ತೇವೆ ಆರ್ಟ್ಸ್ ಅಂಡ್ ಕಾಮರ್ಸ್ ಮಾಡಿದ್ರೆ. ಅದೇ PUCಯಲ್ಲಿ PCB ಓದಿದ್ರೆ ಅವರಿಗೆ 2 ವರ್ಷದ ಕೋರ್ಸ್ ಇದು, ಪ್ಯಾರಾಮೆಡಿಕಲ್ ಕೋರ್ಸಸ್. ಸೊ ಹಾಗೆ SSLC ಆಗ್ಬೋದು PUC ಆಗ್ಬೋದು, ಪಾಸ್ ಆದ್ರೆ ಆಯ್ತು. ಅದ್ರಲ್ಲಿ ಇನ್ನೊಂದು ಹೇಳ್ತೇನೆ, ನೀವು ಹೇಳಿದ್ರಿ PUC ಆರ್ಟ್ಸ್ ಮತ್ತೆ ಕಾಮರ್ಸ್ ಮಾಡಿದ್ದಾರೆ, ಅದರಲ್ಲಿ ಮುಂದೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂತ. ನಾನೊಂದು ಡಿಪ್ಲೊಮಾ ಇನ್ ಮೆಡಿಕಲ್ ರೆಕಾರ್ಡ್ಸ್ ಕೋರ್ಸ್ ಅಂತ ಹೇಳಿದೆ. ಆ ಕೋರ್ಸಿಗೆ PUC ಆರ್ಟ್ಸ್ ಅಂಡ್ ಕಾಮರ್ಸ್ ಮಾಡಿದವರು ಕೂಡ ಬರಬಹುದು, ಅವರಿಗೆ 2 ವರ್ಷ. ಆದ್ರೆ ಅವರಿಗೆ 6 ತಿಂಗಳು ಕಂಪ್ಯೂಟರ್ ಕೋರ್ಸ್ ಇಂದ ಒಂದು ಸರ್ಟಿಫಿಕೇಟ್ ಇರಬೇಕು. 6 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚಿಂದು ಒಂದು ಸರ್ಟಿಫಿಕೇಟ್, ಅದು ಕಂಪಲ್ಸರಿ. ಸೊ PUC ಆದವರಿಗೆ ಆರ್ಟ್ಸ್ ಅಂಡ್ ಕಾಮರ್ಸ್ ಮಾಡಿದ್ರು ಅವರಿಗೆ ಇದರಲ್ಲಿ 2 ವರ್ಷ ಕೋರ್ಸ್. ಸೊ SSLC ಮಾಡಿದವರಿಗೆ 3 ವರ್ಷ, PUC ಸೈನ್ಸ್ ಅವರಿಗೆ 2 ವರ್ಷ ಡ್ಯೂರೇಷನ್. ಏಜ್ ಲಿಮಿಟ್ ನಾವೀಗ 2015-16 ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೇವೆ, ಅಡ್ಮಿಷನ್ ಎಲ್ಲ ಶುರು ಆಗಿದೆ, ಆಗ್ತಾ ಇದೆ. ಸೊ ಸೆಪ್ಟೆಂಬರ್ 1ಗೆ ಮಿನಿಮಮ್ ಏಜ್ ಅವರಿಗೆ 15 ಇಯರ್ಸ್ ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು. ಮ್ಯಾಕ್ಸಿಮಮ್ 35, ಅಂದರೆ 35 ಕ್ರಾಸ್ ಆಗಬಾರ್ದು ಆ ಡೇಟಿಗೆ. ಸೊ ಆ ಏಜಿನವರು 15 to 35 ಬಂದು ಈ ಕೋರ್ಸಿಗೆ ಜಾಯಿನ್ ಆಗಬಹುದು ಅಂತ. ಮತ್ತು ನಾನೇನು ಹೇಳಿದೆ, ಜಸ್ಟ್ ಪಾಸ್ ಆದರೆ ಸಾಕು, ಏಜ್ ಲಿಮಿಟ್ ಹೇಳಿದೆ 35. ಅದೇ SC/ST ಕ್ಯಾಟಗರಿಗೆ 5 ಇಯರ್ಸ್ ಮೋರ್ ರಿಲ್ಯಾಕ್ಸೇಷನ್, 40 ಇಯರ್ಸ್ ವರೆಗೆ ಅವರು ಬರ್ಬೋದು, ಅಡ್ಮಿಷನ್ ಅವರಿಗೆ ಅವಕಾಶ ಇದೆ. ಇದು ಪ್ಯಾರಾಮೆಡಿಕಲ್ ಕೋರ್ಸ್ ಆಯಿತು. ನೆಕ್ಸ್ಟ್ ನಾನು ಹೇಳಿದೆ GNM ಇದೆ, ಜನರಲ್ ನರ್ಸಿಂಗ್ ಆ್ಯಂಡ್ ಮಿಡ್ವೈಫರಿ, ಸ್ಕೂಲ್ ಆಫ್ ನರ್ಸಿಂಗ್ ಅಂಡರ್. ಅದು ಕೂಡ 3 ಇಯರ್ಸ್ ಕೋರ್ಸ್. ಇಷ್ಟು ವರ್ಷ 3.5 ಇತ್ತು, ಇನ್ನು ಬರುವ ಅಕಾಡೆಮಿಕ್ ಇಯರಿಂದ ಅದು 3 ಇಯರ್ಸ್ ಕೋರ್ಸ್. ಅವರಿಗೆ ಕ್ವಾಲಿಫಿಕೇಷನ್, ಮಿನಿಮಮ್ ಕ್ವಾಲಿಫಿಕೇಷನ್ PUC ಆಗಿರಲೇಬೇಕು. PUCಯಲ್ಲಿ ಅವರು ಸೈನ್ಸ್ ತಗೊಂಡಿದ್ರೆ, ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ ಸ್ಟ್ರೀಮ್ ಆದರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಇಂಗ್ಲೀಷ್ ಎಲ್ಲವುದು ಸೇರಿ ಅವರಿಗೆ 40% ಮಾರ್ಕ್ಸ್ ಇರಬೇಕು, ಮಿನಿಮಮ್ 40%. ಅದೇ ಅವರು PUC ಬೇರೆ ಆರ್ಟ್ಸ್ ಅಥವಾ ಕಾಮರ್ಸ್ ಸ್ಟ್ರೀಮಿನವರಾದರೆ ಇಂಗ್ಲೀಷು ಮತ್ತು ಎನಿ 3 ಎಲೆಕ್ಟಿವ್ ಸಬ್ಜೆಕ್ಟ್ ಅದು ಒಟ್ಟು 40% ಬರಬೇಕು. ಇದು ಅವರಿಗೆ ಮಿನಿಮಮ್ ಕ್ವಾಲಿಫಿಕೇಷನ್. ಮತ್ತು ಏಜ್ ಅವರಿಗೆ 17 ಇಯರ್ಸ್ ಮಿನಿಮಮ್ ಆಗಿರಬೇಕು, PUC ಆಗಿ ಬರೋದು, ಹಾಗಾಗಿ 17 ಇಯರ್ಸ್ ಅವರಿಗೆ ಆಗಿರಲೇಬೇಕು. ಅವರಿಗೆ ಕೂಡ ಏಜ್ ಲಿಮಿಟ್ 35 ಇಯರ್ಸ್. ಅದೇ ಈಗ ANM ಎಲ್ಲ ಮಾಡಿ ನರ್ಸ್ ಆಗಿ ಎಲ್ಲ ಇರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಎಲ್ಲ, ಅವರು ಈ GNM ಕೋರ್ಸಿಗೆ ಬರ್ಬೋದು. ಅವರಿಗೆ ಇನ್ ಸರ್ವಿಸ್ ಕ್ಯಾಟಗರಿ ಅಂತ ಹೇಳಿ ಗೌರ್ಮೆಂಟ್ ಕಳಿಸ್ತದೆ ಹೈಯರ್ ಸ್ಟಡೀಸ್ ಮಾಡಲಿಕ್ಕೆ ಅಂತ. ಸೊ ಅವರು 48 ಇಯರ್ಸ್ ವರೆಗೆ ಬರ್ಬೋದು, ಅಡ್ಮಿಷನ್ ಅವರು ಮಾಡ್ಕೊಳ್ಬೋದು ನಮ್ಮ ಕಾಲೇಜಲ್ಲಿ. ಮತ್ತೆ ನಾನು ಹೇಳಿದೆ ನ್ಯೂ ಮಂಗಳ ಕಾಲೇಜ್ ಆಫ್ ನರ್ಸಿಂಗ್, ಅದರಲ್ಲಿ BSc ನರ್ಸಿಂಗ್ ಕೋರ್ಸ್ ಇದೆ. ಈ BSc ನರ್ಸಿಂಗ್ ಕೋರ್ಸಿಗೆ PUC ಆಗಿರಲೇಬೇಕು, PUC ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ವಿತ್ ಇಂಗ್ಲೀಷು, 45% ಮಾರ್ಕ್ಸ್ ಕಂಪಲ್ಸರಿ. ಏಜ್ 17 ಇಯರ್ಸ್ ಮಿನಿಮಮ್, ಮ್ಯಾಕ್ಸಿಮಮ್ 35 ಇಯರ್ಸ್. ಡ್ಯೂರೇಷನ್ನು ನಾನು ನಿಮಗೆ ಹೇಳಿದ್ದೇನೆ ಎಲ್ಲವುದು ಕೂಡ. ಸೊ ಒನ್ಸ್ ಅಗೇನ್ ಹೇಳ್ತೇನೆ, ಡಿಪ್ಲೊಮಾ 10th ಆಗಿ ಬಂದರೆ ಅವರಿಗೆ 3 ಇಯರ್ಸ್ ಕೋರ್ಸ್, PUC ಸೈನ್ಸ್ ಆದರೆ 2 ಇಯರ್ಸ್ ಕೋರ್ಸ್. ಆದರೆ ಮೆಡಿಕಲ್ ರೆಕಾರ್ಡ್ಸ್ನವರಿಗೆ ಮಾತ್ರ PUC ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಆದರೂ ಕೂಡ ಅವರಿಗೆ 2 ವರ್ಷದ ಕೋರ್ಸ್. GNM ಕೂಡ 3 ಇಯರ್ಸ್ ಕೋರ್ಸ್. BSc ನರ್ಸಿಂಗ್ ಅದು 4 ವರ್ಷ, 4 ಇಯರ್ಸ್, ಅಂದರೆ 3.5 ವರ್ಷ ಕೋರ್ಸ್, 6 ತಿಂಗಳು ಇಂಟರ್ನ್ಶಿಪ್ ಅಂತ ಇರ್ತದೆ, ಅದು ಸೇರಿ 4 ವರ್ಷದ ಕೋರ್ಸ್. ಈ BSc ನರ್ಸಿಂಗ್ ಇದೆಲ್ಲ ಮತ್ತು ಸ್ಕೂಲ್ ಆಫ್ ನರ್ಸಿಂಗ್, ನಮ್ಮದು GNM ಕೋರ್ಸ್ ಇದೆಲ್ಲ ರೆಕಗ್ನೈಸ್ಡ್ ಬೈ ಕರ್ನಾಟಕ ಸ್ಟೇಟ್ ನರ್ಸಿಂಗ್ ಕೌನ್ಸಿಲ್ ಮತ್ತು ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್, ಎಲ್ಲ ನಮ್ಮ ಕಾಲೇಜ್ ರೆಕಗ್ನಿಷನ್ ಇದೆ. ಮತ್ತು BSc ನರ್ಸಿಂಗ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್, ಅದಕ್ಕೆ ಅಫಿಲಿಯೇಟೆಡ್ ಕಾಲೇಜ್ ಈ ಕೋರ್ಸ್ಗಳು. ಓಕೆ, ಸರಿ. ಇನ್ನು ಈ ಕೋರ್ಸಸ್ ಏನೆಲ್ಲ ಹೇಳಿದ್ರಿ ನೀವು, ಅದರ ಬಗ್ಗೆ ಸ್ವಲ್ಪ ಬ್ರೀಫ್ ಇಂಟ್ರೊಡಕ್ಷನ್ ಕೊಡ್ಬೋದು, ಅಂದರೆ ನಮ್ಮ ವೀಕ್ಷಕರಿಗೆ ತಿಳಿಯುವ ಹಾಗೆ.
ಹೌದು, ಅಂದ್ರೆ ಏನು ಸ್ಕೋಪ್, ಹೇಗೆ ಜಾಬ್ ಅಂದ್ರೆ ಆಪರ್ಚುನಿಟೀಸ್ ಇದೆ. ಬೇಸಿಕಲಿ ಆಗಿ ನೀವು ಯಾವ್ದೆಲ್ಲ ಕೋರ್ಸಸ್ ಬಗ್ಗೆ ಹೇಳಿದ್ರ ಆ ಕೋರ್ಸ್ ಅನ್ನ ಮಾಡಿದ್ರೆ ಅವ್ರಿಗೆ ಯಾವ ರೀತಿಯ ಜಾಬ್ ಆಪರ್ಚುನಿಟಿ ಅದು ಇದೆ, ಅಥವಾ ಇದ್ರಲ್ಲಿ ಏನ್ ಸ್ಕೋಪ್ ಇದೆ ಈ ಕೋರ್ಸ್ ಮಾಡಿದ್ರೆ, ಅಥವಾ ಅವ್ರಿಗೆ ಮಾಡಿದ್ಮೇಲೆ ಜಾಬ್ ಗ್ಯಾರಂಟಿ ಅಂತ ಥಿಂಕ್ ಮಾಡ್ಬೋದು? ಯಾಕಂದ್ರೆ ಎಲ್ಲರೂ ಅದನ್ನೇ ಥಿಂಕ್ ಮಾಡ್ತಾರೆ. ಅಂದ್ರೆ ನಾನು ಓದ್ತಿರೋದು ಯಾಕಂದ್ರೆ ಜಾಬ್ ಮಾಡ್ಲಿಕ್ಕೆ ಅಂತಾನೆ ಮೋಸ್ಟ್ ಎಲ್ಲರೂ ಅದನ್ನೇ ಥಿಂಕ್ ಮಾಡ್ತಾರೆ. ಈಗ ಯಾರು ನನ್ನ ಮನೇಲಿ ಕೂತ್ಕೊಳ್ಬೇಕು ಅಂತ ತಿಳ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾವ ರೀತಿ ಸ್ಕೋಪ್ ಇದೆ? ಹೌದು, ನಾನೀಗ ಹೇಳಿದೆ ಇದೆಲ್ಲ ಪ್ಯಾರಾಮೆಡಿಕಲ್ ಕೋರ್ಸಸ್, ಪ್ರೊಫೆಷನಲ್ ಕೋರ್ಸಸ್ ಅಂತ, ಇದೆಲ್ಲ ಹೆಲ್ತ್ ರಿಲೇಟೆಡ್ ಕೋರ್ಸಸ್. ನಾವು ಹಳೆ ಕಾಲದಲ್ಲಿ ನೋಡಿರ್ಬೋದು, ಯಾರು ಕೂಡ ಹಾಸ್ಪಿಟಲಿಗೆ ಅಷ್ಟಾಗಿ ಹೋಗ್ತಿರ್ಲಿಲ್ಲ. ಇವನ್ ಡೆಲಿವರಿ ಕೂಡ ಮನೆಯಲ್ಲೇ ಆಗ್ತಾ ಇತ್ತು. ಹೌದಾ, ಎಲ್ಲೋ ಒಂದು ಜ್ವರ ಬಂದರೆ ಮನೆಯಲ್ಲೇ ಒಂದು ಮದ್ದು ಮಾಡೋದು, ಮನೆಯಲ್ಲೇ ಇರೋದು, 3 ದಿನ ಇರೋದು, ಏನೋ ಒಂದು ತುಂಬ ತುಂಬ ಕಡಿಮೆ ಹಾಸ್ಪಿಟಲಿಗೆ ಹೋಗೋದು ಅಂತ, ಆಸ್ಪತ್ರೆಗೆ ಹೋಗೋದು. ಅದು ಈಗಿನ ಕಾಲದಲ್ಲಿ ಹಾಗಲ್ಲ. ಎಲ್ಲ ಹೆಲ್ತ್ ಅವೇರ್ನೆಸ್ ಜನರಿಗೆ ತುಂಬ ಇದೆ. ಪ್ರತಿಯೊಂದಕ್ಕೂ ಅವರು ಆಸ್ಪತ್ರೆಗೆ ಹೋಗಿಯೇ ಹೋಗ್ತಾರೆ. ಒಂದು ಜ್ವರ ಬರಲಿ, ಡೆಲಿವರಿ ಅಂತೂ ಈಗ ಹಾಸ್ಪಿಟ್ಲಲ್ಲೇ ಆಗೋದು ಹೆಚ್ಚಾಗಿ, ಬೇರೆ ಸರ್ಜರೀಸ್ ಆಗಲಿ, ಒಂದು ಹಲ್ಲು ಕೀಳುದಾದ್ರೂ ಕೂಡ ಮೊದಲಿನ ಕಾಲದಲ್ಲಿ ಯಾರೂ ಹೋಗ್ತಿರ್ಲಿಲ್ಲ, ಈಗ ಎಲ್ಲರೂ ಡಾಕ್ಟರ್ ಹತ್ರ ಹೋಗ್ತಾರೆ. ಮತ್ತೆ ರೋಗನೇ ಬರಬೇಕು ಅಂತೆಲ್ಲ ಈಗ ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಸ್ ಕೂಡ ಇದೆ. ಸೊ ಪೇಷಂಟ್ಸೇ ಬೇಕು ಅಂತಿಲ್ಲ. ಆ ಅವೇರ್ನೆಸ್ ಬಂದು ಹಾಸ್ಪಿಟಲಿಗೆ ಹೋಗುವವರ ಸಂಖ್ಯೆ ತುಂಬ ಇದೆ. ಪಾಪ್ಯುಲೇಷನ್ ಕೂಡ ಎಷ್ಟು ಹೆಚ್ಚಾಗ್ತಿದೆ, ಅಲ್ಲಿಗೆ ನೀವು ಅಂದ್ಕೊಳ್ಬೋದು ಹಾಸ್ಪಿಟಲಲ್ಲಿ ಪೇಷಂಟ್ಸ್ ರೇಷಿಯೋ ಎಷ್ಟು ಹೆಚ್ಚಾಗಿದೆ. ಪೇಷಂಟ್ಸ್ ರೇಷಿಯೋ ಹೆಚ್ಚಾದ್ಮೇಲೆ ಅಷ್ಟೇ ಟೆಕ್ನಿಷಿಯನ್ಸ್ ಬೇಕು. ನಾವೀಗ ಜನರಲ್ ಆಗಿ ತಗೊಳಿದ್ರೆ, ಒಬ್ರು ಡಾಕ್ಟರ್ ಸರ್ಜರಿ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಮಿನಿಮಮ್ 4 ಟೆಕ್ನಿಷಿಯನ್ಸ್ ಬೇಕು. ಅಂದ್ರೆ ಡಾಕ್ಟರ್ ಈಗ ಯಾರನ್ನಾರು ಪೇಷಂಟನ್ನ ಸರ್ಜರಿಗೆ ಅವರು ಪೋಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ಪೇಷಂಟಿಗೆ ಬಿಫೋರ್ ಸರ್ಜರಿ ಎಲ್ಲ ಲ್ಯಾಬ್ ಇನ್ವೆಸ್ಟಿಗೇಷನ್ ಆಗಬೇಕು. ಅಂದರೆ ಒಬ್ಬರು ಲ್ಯಾಬ್ ಟೆಕ್ನಿಷಿಯನ್ ಬೇಕು. ಸರ್ಜರಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ರೆಡಿ ಆಗಬೇಕು. ಬೇರೆ ಬೇರೆ ಟೈಪ್ಸ್ ಆಫ್ ಸರ್ಜರಿ ಇರ್ತದೆ. ಆ ಸರ್ಜಿಗೆ ಇಂಥದೇ ಸೆಟ್ ಆಫ್ ಇನ್ಸ್ಟ್ರೂಮೆಂಟ್, ಅದು ಸ್ಟೆರೈಲ್ ಆಗಿ ಇರಬೇಕು. ಡಾಕ್ಟರ್ ಕೇಳುವಾಗ ಇಂಥ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದರೆ ತೆಗೆದುಕೊಡ್ಲಿಕ್ಕೆ ಒಬ್ಬರು ಆಪರೇಷನ್ ಥಿಯೇಟರ್ ಅಸಿಸ್ಟೆಂಟ್ ಬೇಕು. ಅದೇ ರೀತಿ ಅನಸ್ತೇಷಿಯಾ ಒಬ್ಬರು ಡಾಕ್ಟರ್ ಇರ್ತಾರೆ, ಅವರಿಗೆ ಕೂಡ ಒಬ್ಬರು ಅಸಿಸ್ಟೆಂಟ್ ಬೇಕು. ಅದಾದ್ಮೇಲೆ ಇದೆಲ್ಲ ಪ್ರೊಸೀಜರ್ಸ್, ಏನಾದರೂ ಎಕ್ಸ್ರೇ ಸ್ಕ್ಯಾನಿಂಗ್ ಅಂತ ಇರ್ತದೆ, ಏನೇ ಪ್ರೊಸೀಜರ್ ಆದರೂ ಅದಕ್ಕೆ ಕೂಡ ಒಬ್ಬರು ಟೆಕ್ನಿಷಿಯನ್ ಬೇಕು. ಈ ಎಲ್ಲ ಪ್ರೊಸೀಜರ್ ಆದಮೇಲೆ ಕೂಡ ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ ಅಂತ ಮಾಡಬೇಕು. ಅದಕ್ಕೆ ಒಬ್ಬರು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ ಬೇಕು. ಅಂದರೆ ನೀವೇ ಇಮ್ಯಾಜಿನ್ ಮಾಡಿ, ಒಬ್ಬರು ಡಾಕ್ಟರಲ್ಲಿ ಪ್ರೊಸೀಜರ್ ಮಾಡ್ತಿದ್ದಾರೆ ಅಂದರೆ ಅವರಿಗೆ ಎಷ್ಟು ಟೆಕ್ನಿಷಿಯನ್ ಅಸಿಸ್ಟ್ ಮಾಡ್ತಾ ಇರಬೇಕು. ಅಂದರೆ ಡಾಕ್ಟರ್ ಟೆಕ್ನಿಷಿಯನ್ ರೇಷಿಯೋ ಹಾಗೆ ಇದೆ. ಆದರೆ ನಮ್ಮ ದೇಶದಲ್ಲಿ ಈ ಕೋರ್ಸಿಗೆ ಅವೇರ್ನೆಸ್ ಕಡಿಮೆ. ಅದು ಎಸ್ಪೆಷಲಿ ನಮ್ಮ ಈ ಕರ್ನಾಟಕದಲ್ಲಿ ಅವೇರ್ನೆಸ್ ಕಡಿಮೆ, ಯಾರು ಬರುವುದೇ ಇಲ್ಲ. ನೀವು ಪ್ರತಿದಿನ ನೀವು ಯಾವುದೇ ಪತ್ರಿಕೆ, ನ್ಯೂಸ್ ಪೇಪರ್ ತೆಗೆದು ನೋಡಿ, ಎಕ್ಸ್ರೇ ಟೆಕ್ನಿಷಿಯನ್ ಬೇಕು, ಲ್ಯಾಬ್ ಟೆಕ್ನಿಷಿಯನ್ ಬೇಕು, ಪ್ರತಿದಿನ ಇರ್ತದೆ. ಒಬ್ಬರು OT ಟೆಕ್ನಿಷಿಯನ್ ಬೇಕು. ಅದನ್ನು ನೋಡಿದರೆ ನಮಗೆ ಅರ್ಥ ಆಗ್ತದೆ ಅಂದರೆ ಈ ಕೋರ್ಸಸ್ಸಿಗೆ ಎಷ್ಟು ಸ್ಕೋಪ್ ಇದೆ, ಎಷ್ಟು ಆಪರ್ಚುನಿಟೀಸ್ ಇದೆ. ಅಂದರೆ ಬರೀ ಇಲ್ಲಿ ಮಾತ್ರ ಅಲ್ಲ, ಫಾರಿನ್ ಕಂಟ್ರೀಸಲ್ಲಿ ಆಪರ್ಚುನಿಟೀಸ್ ಇದೆ. ಅಮೇರಿಕಾದಲ್ಲಿ ಎಲ್ಲೇ ಆಗಲಿ, ಗಲ್ಫ್ ಕಂಟ್ರೀಸಲ್ಲಿ ತುಂಬ ಒಳ್ಳೆ ಆಪರ್ಚುನಿಟೀಸ್. ಈಗ ಈಚ್ ಕೋರ್ಸ್ ಬಗ್ಗೆ ನಾನು ಹೇಳಬೇಕಾದ್ರೆ, ಸರಿ, ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇನ್ನಷ್ಟು ಮಾಹಿತಿ ತಗೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈಗ ವಿರಾಮ ತಗೊಳ್ಳುವಂಥ ಸಮಯ. ಓಕೆ ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ವಿರಾಮದ ನಂತರ ಮಂಗಳ ಹೆಲ್ತ್ ಕೇರ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಆಗಲೇ ನಾವು ಈ ಎಲ್ಲ ಕೋರ್ಸಸ್ಗೆ ಇರುವ ಸ್ಕೋಪ್ ಬಗ್ಗೆ ಮಾತಾಡ್ತಿದ್ವಿ. ಸೊ ಈಗ ಪ್ರತಿಯೊಂದು ಕೋರ್ಸ್ ಇದ್ದು ಸ್ಕೋಪ್ ಬಗ್ಗೆ ಹೇಳ್ತಿದ್ರಿ ನೀವು. ಸೊ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ. ನಾನು ಎಲ್ಲ ಕೋರ್ಸಿನ ಸ್ಕೋಪ್ ಏನು, ಜಾಬ್ ಆಪರ್ಚುನಿಟಿ ಏನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇನೆ. ಈಗ ಮೊದಲು ಡಿಪ್ಲೊಮಾ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್. ಅದರಲ್ಲಿ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಅಂದರೆ ನೀವು ನೋಡಿರ್ಬೋದು, ಎಲ್ಲ ಲ್ಯಾಬ್ಗಳು ಕ್ಲಿನಿಕಲ್ ಲ್ಯಾಬೊರೇಟರಿ, ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿ ಅಂತ ಇರ್ತದೆ. ಸೊ ಅಲ್ಲಿ ಟೆಕ್ನಿಷಿಯನ್ ಆಗಿ ಅವರಿಗೆ ಜಾಬ್ ಆಪರ್ಚುನಿಟಿ ಇರ್ತದೆ. ಹಾಸ್ಪಿಟಲ್ ಅಂತೂ ಈಗಂತೂ ಕಾರ್ಪೊರೇಟ್ ಹಾಸ್ಪಿಟಲ್, ಎಷ್ಟು ಹಾಸ್ಪಿಟಲ್ಸ್ ಇದೆ, ಅಲ್ಲಿ ಎಷ್ಟು ಪೇಷಂಟ್ಸ್ ಬರ್ತಾರೆ. ಯಾಕೆ ಇವರಿಗೆ ಜಾಬ್ ಆಪರ್ಚುನಿಟಿ ಹೆಚ್ಚು? ಈಗ ಬೇರೆ ಕಂಪೇರ್ ಟು ಬೇರೆ ಆಫೀಸ್ ಜಾಬಿಗಿಂತ ಇದಕ್ಕೆ ಯಾಕೆ ಹೆಚ್ಚು ಅಂದರೆ, ಇದು 24 hours ಜಾಬ್. ಬೇರೆ ಎಲ್ಲವುದು 9 to 5 ಜಾಬ್. ಇದು ಹಾಗಲ್ಲ, 24 hours ರನ್ ಆಗ್ತಾ ಇರಬೇಕು. ಅಂದರೆ 3 ಶಿಫ್ಟ್ ಅಲ್ಲಿ ಬೇಕು. ಅಲ್ಲಿಗೆ ಎಷ್ಟು ನಂಬರ್ ಆಫ್ ಟೆಕ್ನಿಷಿಯನ್ಸ್ ಹೆಚ್ಚು ಬೇಕು. ಜಾಬ್ ಆಪರ್ಚುನಿಟಿ ಕೂಡ 3 times ಜಾಸ್ತಿ ಆಯ್ತು ಅಲ್ಲಿಗೆನೆ. ಸೊ ಲ್ಯಾಬ್ ಟೆಕ್ನಿಷಿಯನ್ಸ್,
ಕಾರ್ಪೊರೇಟ್ ಒಂದೊಂದು ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ಒಂದೊಂದು ಶಿಫ್ಟಲ್ಲಿ 60 ಜನ 70 ಜನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಟೆಕ್ನಿಷಿಯನ್ ಆಗಿ ಹೋಗ್ಬೋದು. ಈ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ, ಹೆಮೆಟಾಲಜಿ, ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಇನ್ವೆಸ್ಟಿಗೇಷನ್, ಹೀಗೆಲ್ಲ ಅಲ್ಲೆಲ್ಲ ಟೆಕ್ನಿಷಿಯನ್ ಆಗಿ ಸೇರ್ಕೊಳ್ಬೋದು. ಮತ್ತು ಯಾವುದೇ ಲ್ಯಾಬಲ್ಲಿ, ಮತ್ತು ಗೌರ್ಮೆಂಟ್ ಜಾಬ್, ಇಂಥ ಡಿಪ್ಲೊಮಾ ಕೋರ್ಸಿಗೆ ಗೌರ್ಮೆಂಟ್ ಕೂಡ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಆಗಿರ್ಬೋದು, ಯಾವುದೇ ಹಾಸ್ಪಿಟಲಲ್ಲಿ ಅಲ್ಲೊಂದು ಲ್ಯಾಬ್ ಇದ್ದೇ ಇರ್ತದೆ, ಅಲ್ಲಿ ಟೆಕ್ನಿಷಿಯನ್ ಆಗಿ ಇವರು ಅಪಾಯಿಂಟ್ ಆಗಿ ಸಿಗ್ತದೆ. ಅದೇ ರೀತಿ ನೆಕ್ಸ್ಟು ಡಯಾಲಿಸಿಸ್ ಟೆಕ್ನಿಷಿಯನ್ ಆದರೆ, ಡಯಾಲಿಸಿಸ್ ಈಗಂತೂ ಡಯಾಲಿಸಿಸ್ ಕೇಸ್ಗಳು ತುಂಬ ಆಗಿದೆ. ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಯಾವುದೇ ಹಾಸ್ಪಿಟಲ್ ನೀವು ನೋಡ್ಬೋದು, ಎಲ್ಲ ಕಡೆ ಡಯಾಲಿಸಿಸ್ ಸೆಂಟರ್ ಅಂತ ಹೇಳಿ ಇರ್ತದೆ. ಸೊ ಆ ಡಯಾಲಿಸಿಸ್ ಮಾಡೋದು ಯಾರು? ಅದು ಈ ಟೆಕ್ನಿಷಿಯನ್ಸು. ಅವರು ಗೈಡೆನ್ಸ್ ಇದ್ದರೂ ಕೂಡ ಅದನ್ನು ಪ್ರೊಸೀಜರ್ ಮಾಡಬೇಕಾದ್ರೆ ಈ ಟೆಕ್ನಿಷಿಯನ್ಸೇ ಆಗಬೇಕು. ಸೊ ಇವರು ಅಲ್ಲಿ ಟೆಕ್ನಿಷಿಯನ್ ಆಗಿ ಅಪಾಯಿಂಟ್ ಆಗ್ತಾರೆ. ಹಾಗೆ ಎಕ್ಸ್ರೇ ಟೆಕ್ನಿಷಿಯನ್ ಆದರೆ ಎಕ್ಸ್ರೇ ತೆಗಿಲಿಕ್ಕೆ, ಸ್ಕ್ಯಾನಿಂಗ್ ಅಥವಾ MRI CT ನೀವೆಲ್ಲ ಸ್ಕ್ಯಾನಿಂಗ್ ಸೆಂಟರಲ್ಲಿ ಅಲ್ಲೆಲ್ಲ ಟೆಕ್ನಿಷಿಯನ್ ಆಗಿ ಇವರಿಗೆ ಕೆಲಸ ಸಿಗ್ತದೆ. ಮತ್ತು ಮೆಡಿಕಲ್ ರೆಕಾರ್ಡ್ಸ್ ಅಂತ ಹೇಳಿದರೆ ಈಗ ಅವೇರ್ನೆಸ್ ಕಡಿಮೆ ಈ ಮೆಡಿಕಲ್ ರೆಕಾರ್ಡ್ಸ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್ ಬಗ್ಗೆ. ಅವ್ರು ಅಂದ್ಕೊಳ್ತಾರೆ ಜಾಬ್ ಆಪರ್ಚುನಿಟಿ ಕಡಿಮೆ ಅಂತ, ಆದರೆ ಅದು ನಿಜ ಅಲ್ಲ. ಎಲ್ಲ ಹಾಸ್ಪಿಟಲ್ ಅಂತ ಹೇಳಿದ ಮೇಲೆ ಅಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆಗುವಾಗ ಅಥವಾ ಔಟ್ ಪೇಷಂಟೇ ಆಗಲಿ, ಅದೊಂದು ರೆಕಾರ್ಡ್ ಅಂತ ಅವರು ಒಂದು ಫೈಲ್ ಅಂತ ಓಪನ್ ಮಾಡ್ತಾರೆ. ಅದಾದಮೇಲೆ ಪೇಷಂಟ್ ಆದರೆ ಸರ್ಜರಿ ಇರ್ಬೋದು, ಇನ್ವೆಸ್ಟಿಗೇಷನ್ಸ್ ಇರ್ಬೋದು, ಬೇರೆ ಬೇರೆದು, ಅಥವಾ ಸ್ಕ್ಯಾನಿಂಗ್ ಇರ್ಬೋದು, ಅದೆಲ್ಲವುದು ರಿಪೋರ್ಟ್ ಆಗಿ ಒಂದು ಫೈಲಿಂಗ್ ಅಂತ ಆಗಬೇಕು. ಅದನ್ನೆಲ್ಲ ನೋಡ್ಕೊಳ್ಳಿ ಈ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್ ಆ ಜಾಬ್ ಮಾಡ್ತಾರೆ. ನೀವು ನೋಡಿರ್ಬೋದು, 1 ವರ್ಷ ಬಿಟ್ಟು ನಾವು ಅದೇ ಹಾಸ್ಪಿಟಲಿಗೆ ಆ ನಂಬರ್ ಹಿಡ್ಕೊಂಡು ಹೋದ್ರೆ ವಿತಿನ್ 5-10 ಮಿನಿಟ್ಸ್ ಆ ಫೈಲ್ ತಗೊಂಡು ಬರ್ತಾರೆ. ಹೇಗೆ ಅಲ್ಲಿ ಒಂದು 50,000 60,000 ಫೈಲ್ ಇರ್ಬೋದು, ಹೇಗೆ ಅವ್ರು ಇದನ್ನ ಟ್ರ್ಯಾಕ್ ಮಾಡ್ತಾರೆ? ಇವರು ಕೋರ್ಸಲ್ಲಿ ಕಲಿಯುವುದೇ ಅದನ್ನ, ಫೈಲ್ ಮೇಂಟೈನ್ ಮಾಡೋದು ಹೇಗೆ, ಆ ರಿಪೋರ್ಟು ಅದೇ ಫೈಲಿಗೆ ಹೋಗಬೇಕು, ಮತ್ತೆ ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಅದು ಸರ್ಕ್ಯುಲೇಟ್ ಆಗ್ತಾ ಇರಬೇಕು, ಅದನ್ನೆಲ್ಲ ಟ್ರ್ಯಾಕ್ ಮಾಡೋದು ಈ ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್ಸ್. ಸೊ ಒಂದೊಂದು ಹಾಸ್ಪಿಟಲಿಗೆ ಎಷ್ಟು ಮೆಡಿಕಲ್ ರೆಕಾರ್ಡ್ ಟೆಕ್ನಿಷಿಯನ್, ಅವರಿಗೂ ಕೂಡ ಡೇ ಡ್ಯೂಟಿ, ನೈಟ್ ಡ್ಯೂಟಿ ಎಲ್ಲ ಇರ್ತದೆ. ಸೊ ಎಲ್ಲ ಹಾಸ್ಪಿಟಲಿಗೂ ಇದು ಬೇಕು. ನೆಕ್ಸ್ಟ್ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸ್. ಹೆಲ್ತ್ ಇನ್ಸ್ಪೆಕ್ಟರ್ ಯೂಶಲಿ ಗೌರ್ಮೆಂಟ್ ಜಾಬ್, ತುಂಬ ಒಳ್ಳೆ ಆಪರ್ಚುನಿಟಿ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸಿಗೆ. ಅಂದರೆ ಯಾವುದೇ ಕಾರ್ಪೊರೇಷನ್, ಮುನ್ಸಿಪಾಲಿಟಿ ನೋಡಿರ್ಬೋದು, ಅಥವಾ ಈಗೀಗ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಕೂಡ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಅಪಾಯಿಂಟ್ ಮಾಡ್ತಾ ಇದೆ ಗೌರ್ಮೆಂಟ್. ಅವರು ಈಗ ಎಲ್ಲ ಊರಲ್ಲಿ ಈಗ ಡೆಂಗ್ಯೂ ಕೇಸ್ ಏನಾಗ್ತಿದೆ, ಮಲೇರಿಯಾ ಕೇಸ್ ಎಷ್ಟೆಲ್ಲ ಆಗ್ತಿದೆ, ಈಗ ಚಿಕನ್ ಗುನ್ಯಾ ಅದು ಹೇಗೆ ಹರಡ್ತಾ ಇದೆ, ಆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಮಾಡಬೇಕು. ಅಥವಾ ಯಾವುದೇ ರೆಸ್ಟೋರೆಂಟ್ಸ್, ಹೋಟೆಲ್ಸ್ ಆಗಿರಲಿ ಅಥವಾ ಕಂಪನೀಸ್ ಆಗಿರಲಿ, ಅದು ಹೈಜೀನಿಕ್ ಆಗಿ ಇದೆಯಾ, ಅಲ್ಲೆಲ್ಲ ಸ್ವಚ್ಛತೆ ಎಲ್ಲ ಕಾಪಾಡ್ತಾ ಇದ್ದಾರಾ, ಅದನ್ನೆಲ್ಲ ಹೋಗಿ ನೋಡ್ತಾರೆ. ನೀವು ಪೇಪರಲ್ಲಿ ಓದಿರ್ಬೋದು, ಯಾವುದೋ ಒಂದು ರೆಸ್ಟೋರೆಂಟಿಗೆ ಹೋಗಿ ಶುಚಿತ್ವ ಇಲ್ಲ ಅಂತ ಹೇಳಿ ಲೈಸೆನ್ಸ್ ಕ್ಯಾನ್ಸಲ್, ಅದೆಲ್ಲ ಮಾಡೋದು ಈ ಮುನ್ಸಿಪಾಲಿಟಿ. ಅದಕ್ಕೊಬ್ರು ಹೆಲ್ತ್ ಇನ್ಸ್ಪೆಕ್ಟರ್ ಬೇಕೇ ಬೇಕು. ಮತ್ತೆ ಯಾವ್ದಾದ್ರು ಕಂಪನಿಯಲ್ಲಿ ವಾಟರ್ ಪ್ಯೂರಿಫಿಕೇಶನ್ ಸಿಸ್ಟಮ್ ಹೇಗಿದೆ, ಅಥವಾ ಫ್ಯಾಕ್ಟ್ರಿಯಲ್ಲಿ ಅವರು ಯೂಸ್ ಮಾಡಿದ ನೀರನ್ನ ಎಲ್ಲಿಗೆ, ಒಂದು ರಿವರಿಗೆ ಕೊಳೆ ನೀರು ಹಾಗೆ ಬಿಡ್ತಾರ, ಅವರು ಪೊಲ್ಯೂಟ್ ಮಾಡ್ತಾ ಇದ್ದಾರಾ, ಇದನ್ನೆಲ್ಲ ಫ್ಯಾಕ್ಟ್ರಿ ವಿಸಿಟ್ ಇದೆಲ್ಲ ಮಾಡೋದು ಹೆಲ್ತ್ ಇನ್ಸ್ಪೆಕ್ಟರ್. ಸೊ ಗೌರ್ಮೆಂಟ್ ಜಾಬ್ ಆಪರ್ಚುನಿಟಿ ತುಂಬಾ ಒಳ್ಳೇದಿದೆ ಹೆಲ್ತ್ ಇನ್ಸ್ಪೆಕ್ಟರ್ ಕೋರ್ಸಿಗೆ. ಅದಾದ ಮತ್ತೆ ಡಿಪ್ಲೊಮಾ ಇನ್ ಆಫ್ಥಲ್ಮಿಕ್ ಟೆಕ್ನಾಲಜಿ. ಅವರು ಈ ಆಪ್ಟಿಕಲ್ ಶಾಪ್ ಇರ್ತದೆ. ಈಗ ಹೆಚ್ಚಿನವರು ನೀವು ಒಂದು ಪವರ್ ಇರ್ಬೋದು, ಅಥವಾ ಈಗಂತೂ ಸ್ಟೈಲಿಗೆ ಕೂಡ ಹಾಕ್ತಾರೆ ಕನ್ನಡಕ ಎಲ್ಲ. ಸೊ ಯೂಶಲಿ ಡಾಕ್ಟರ್ಸ್ ಟೆಸ್ಟ್ ಮಾಡಿ ಹಾಕ್ತಾರೆ, ಅಥವಾ ಒಂದು ಆಪ್ಟಿಕಲ್ ಶಾಪಿಗೆ ಹೋಗಿ ಅವರಿಗೆ ಸೂಟ್ ಆಗುವಂಥದ್ದು ಯಾವುದು ಅದನ್ನೆಲ್ಲ ನೋಡಬೇಕು, ಟೆಸ್ಟ್ ಮಾಡಬೇಕು. ಡಾಕ್ಟರ್ ಸಜೆಸ್ಟ್ ಮಾಡೋದು ಯಾವ ಡಿಸೀಸ್ ಅಂತ ಹೇಳಿದ್ರು, ಬಟ್ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಟೆಕ್ನಿಷಿಯನ್ಸೇ ಬೇಕು. ಸೊ ಎನಿ ಆಪ್ಟಿಕಲ್ಸಲ್ಲಿ ಆಗ್ಬೋದು, ಅಥವಾ ಯಾವ್ದಾದ್ರು ಹಾಸ್ಪಿಟಲಲ್ಲಿ ಕೆಲಸ ಸಿಗ್ತದೆ, ಓನ್ ಆಪ್ಟಿಕಲ್ಸೇ ಇಡ್ಬೋದು ಅವರು ವಿತ್ ಕನ್ಸಲ್ಟೆಂಟ್ ಆಫ್ಥಾಲ್ಮಾಲಜಿಸ್ಟ್. ಸೊ ಇದೆಲ್ಲ ಆಪರ್ಚುನಿಟೀಸ್ ನಮ್ಮ ಡಿಪ್ಲೊಮಾ ಕೋರ್ಸ್ಗಳಲ್ಲಿ. ಮತ್ತೆ ಇನ್ನೊಂದು ಡಿಪ್ಲೊಮಾ ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ. ಅದು ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂದರೆ ಯಾವುದೋ ಒಂದು ಪೇಷಂಟಿಗೆ ಈಗ ಸರ್ಜರಿ ಇದೆ ಅಂತ ಹೇಳಿದರೆ, ಅದು ಡಾಕ್ಟ್ರು ಬಂದು ಸಡನ್ ಆಗಿ ಮಾಡ್ಲಿಕ್ಕಲ್ಲ, ಅದಕ್ಕೆ ಅಷ್ಟೇ ಪ್ರಿಪರೇಷನ್ ಇದೆ. ಅಂದರೆ ಆ ಇನ್ಸ್ಟ್ರೂಮೆಂಟ್ಸ್ ಪ್ರಿಪರೇಷನ್ನು, ಅದು ಸ್ಟೆರೈಲ್ ಆಗಿರಬೇಕು, ಇಂಥ ಸರ್ಜರಿಗೆ ಇಂಥದೇ ಸೆಟ್ ಆಫ್ ಇನ್ಸ್ಟ್ರೂಮೆಂಟ್ ಅಂತ ಅದು ರೆಡಿ ಆಗಿರಬೇಕು. ಸೊ ಡಾಕ್ಟರ್ ಸರ್ಜರಿ ಮಾಡುವಾಗ ಅವ್ರು ಇದು ಕೊಡಿ ಅಂತ ಹೇಳಿದರೆ ಅದು ರೆಡಿ ಇಟ್ಟು ಕೊಡಬೇಕು. ಅದು ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಕೆಲಸ. ಮೊದಲೆಲ್ಲ ಹಾಸ್ಪಿಟಲ್ ಎಲ್ಲ ಇಂಥ ಕೋರ್ಸ್ಗಳೇ ಇರಲಿಲ್ಲ. ಯಾರೋ ಒಬ್ರು 10th ಆದವರು PUC ಆದವರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಏನೋ ಒಂದು ಟೆಕ್ನಿಷಿಯನ್ ಅಂತ ಮಾಡ್ತಾ ಇದ್ರು. ಬಟ್ ಅವ್ರು ಯಾರು ಸರ್ಟಿಫೈಡ್ ಟೆಕ್ನಿಷಿಯನ್ಸ್ ಆಗಿರಲಿಲ್ಲ.
ಅವರಿಗೊಂದು ಈ ಸಬ್ಜೆಕ್ಟಿನ ನಾಲೆಡ್ಜ್ ಇರಲಿಲ್ಲ, ಥಿಯರಿ ಆಗಲಿ ಪ್ರಾಕ್ಟಿಕಲ್ ಆಗಲಿ ಏನೂ ಗೊತ್ತಿರಲಿಲ್ಲ. ಜಸ್ಟ್ ಅವ್ರು ಕರ್ಕೊಂಡು ಬಂದಕ್ಕೆ ಆಗ ಇಂಥ ಕೋರ್ಸ್ಗಳು ಇರಲಿಲ್ಲ, ಸುಮಾರು 30-40 ವರ್ಷದ ಹಿಂದೆ ಇಲ್ಲ. 10th ಆದವರನ್ನೇ ಕರ್ಕೊಂಡು ಬಂದು ಕೊಡೋದು. ಆದರೆ ಈಗ ಹಾಗಲ್ಲ, ಎಲ್ಲರಿಗೂ ಸರ್ಟಿಫೈಡ್ ಟೆಕ್ನಿಷಿಯನ್ಸೇ ಬೇಕು. ಎಲ್ಲ ಹಾಸ್ಪಿಟಲ್ಲು ಕೇಳೋದೇ ಅದೇ. ಅವರು ಕೇಳುವಾಗ ಕರೆಕ್ಟಾಗಿ ಅವರಿಗೆ ಅಷ್ಟು ಒಳ್ಳೆ ವರ್ಕ್ ಬೇಕು ಅಂದರೆ ಈ ರೀತಿ ಸರ್ಟಿಫೈಡ್ ಟೆಕ್ನಿಷಿಯನ್ಸ್ ಬೇಕು. ಹಾಗೆ GNM ಮತ್ತು BSc ನರ್ಸಿಂಗ್, ನಮ್ಮ ದೇಶದಲ್ಲಿ ನರ್ಸಿಂಗ್ ಫೀಲ್ಡಲ್ಲಿ ಹೇಳಬೇಕು ಅಂದರೆ ಎಷ್ಟು ವೇಕೆನ್ಸಿ ಇದೆ, ಜಾಬ್ ಆಪರ್ಚುನಿಟಿ ಇದೆ ಅಂತ ಹೇಳಿದರೆ ಇಷ್ಟು ಪೇಷಂಟಿಗೆ ಇಷ್ಟು ನರ್ಸ್ ರೇಷಿಯೋ ಅಂತ ಇರ್ತದೆ. ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ನು ಹೆಚ್ಚು, ಮತ್ತು ಈ ಕೋರ್ಸಿಗೆ ಬರುವವರ ಸಂಖ್ಯೆ ಕಡಿಮೆ. ಓದಿದ್ರು ಕೂಡ ಅವರು ಇಲ್ಲಿ ಇರುವುದಿಲ್ಲ, ಬೇರೆ ದೇಶಕ್ಕೆ ಕೆಲಸಕ್ಕೆ ಹೋಗ್ತಾರೆ. ಇದೆಲ್ಲ ಆಗಿ ತುಂಬ ಒಳ್ಳೆ ಸ್ಕೋಪ್ ಇದೆ. ಇಲ್ಲಿ ಯಾವುದೇ ಹಾಸ್ಪಿಟಲಲ್ಲಿ, ಗಲ್ಫಲ್ಲಿ, ಫಾರಿನ್ ಕಂಟ್ರೀಸಲ್ಲಿ, ಅದು ಇಲ್ಲಿ ಇಂಡಿಯಾದಿಂದ ಹೋದದ್ದು ಅಂತ ಹೇಳಿದರೆ ತುಂಬ ಒಳ್ಳೆ ಬೆಲೆ ಇದೆ ನರ್ಸ್ಗಳು ಅವರೆಲ್ಲ. ಸೊ ನರ್ಸಿಂಗು ಕೂಡ ಅದು ನಾನು ಹೇಳಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತು ನರ್ಸಿಂಗ್ ಕೋರ್ಸ್ ಅಂದರೆ ಏನು, ಜಾಬ್ ಆಪರ್ಚುನಿಟಿ ಅಂದರೆ ಏನು ಅಂತ. ಸೊ ಇದೆಲ್ಲ ಇದರದ್ದು ಸ್ಕೋಪ್ ಮತ್ತೆ ಜಾಬ್ ಆಪರ್ಚುನಿಟಿ. ಸೊ ಇವರಿಗೆ ಇಲ್ಲಿ ಮಾತ್ರ ಅಲ್ಲ, ಹೊರ ದೇಶದಲ್ಲಿ ಸಹ ಒಳ್ಳೆ ಈಗ ನಾನು ಏನು ಹೇಳಿದೆ, ಅನಸ್ತೇಷಿಯಾ ಅಥವಾ OT ಕೋರ್ಸು ಗಲ್ಫ್ ಕಂಟ್ರೀಸ್ ಎಲ್ಲ ತುಂಬಾ ಚೆನ್ನಾಗಿ ಆಪರೇಷನ್ ಥಿಯೇಟರ್ ಅಲ್ಲಿ ಟೆಕ್ನಿಷಿಯನ್ಸ್ ಆಗಿ ತಗೊಳ್ತಾರೆ. ಸರಿ. ಸೊ ಇದು ಇಷ್ಟೆಲ್ಲ ಕೋರ್ಸ್ ಮಾಡಿದ್ಮೇಲೆ ಅವ್ರಿಗಿರೋ ಜಾಬ್ ಆಪರ್ಚುನಿಟಿ. ಒಂದ್ ವೇಳೆ ಅವ್ರಿಗೆ ಹೈಯರ್ ಎಜುಕೇಶನ್ ಮಾಡಬೇಕು ಅಂದ್ರೆ ಇದೇ ಫೀಲ್ಡ್ ಅಲ್ಲಿ ಇನ್ನಷ್ಟು ಹೈಯರ್ ಎಜುಕೇಶನ್ ಮಾಡೋದು ಅಂತ ಇದ್ರೆ ಯಾವ್ದಿಲ್ಲ, ಬೇರೆ ಯಾವ್ದಾದ್ರೆ ಹೈಯರ್ ಎಜುಕೇಶನ್ಗೆ ಸ್ಕೋಪ್ಸ್ ಇದೆಯಾ? ಹೌದು, ಈಗ ಬರೀ ಡಿಪ್ಲೊಮಾ ಆಯ್ತು. ಈ ಡಿಪ್ಲೊಮಾ ಅಂದ್ರೆ 18 years ಅಲ್ಲಿ ಕೆಲಸ ಸಿಕ್ಬಿಡ್ತದೆ, ಬೇರೆ ಕೋರ್ಸಿನ ಹಾಗಲ್ಲ. PUC ಮಾಡಬೇಕು, PUC ಮಾಡಿ 5 ವರ್ಷ 6 ವರ್ಷ ಅದು ಸಾಕಾಗೋದಿಲ್ಲ, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಬೇಕು ಅದೆಲ್ಲ. ಇದು ಒಂದು ಲಾಭ, ಅಡ್ವಾಂಟೇಜ್ ಏನು ಅಂದರೆ 10th ಆಗಿ 3 ವರ್ಷದಲ್ಲಿ ಅವರದ್ದು ಕೋರ್ಸು ಮುಗ್ದೇ ಹೋಯಿತು. ಇನ್ವೆಸ್ಟ್ಮೆಂಟ್ ಕೂಡ ಕಡಿಮೆ, ಬೇಗ ಕೆಲಸ, ಜಾಬ್ ಆಪರ್ಚುನಿಟಿ ಸ್ಕೋಪ್ ಕೂಡ ಒಳ್ಳೆಯದು. ಸೊ ಇಷ್ಟೆಲ್ಲ ಇರುವಾಗ ಬರೀ ಡಿಪ್ಲೊಮಾ ಆಗಿ ಕೆಲಸಕ್ಕೆ ಸೇರೋದು ಮಾತ್ರ ಅಲ್ಲ, ಡಿಪ್ಲೊಮಾ ಆಗಿ ಕೆಲಸಕ್ಕೆ ಸೇರ್ತಾರೆ. ಅವ್ರಿಗೆ ಅನ್ನಿಸ್ಬೋದು ಇಲ್ಲ ನಾನು ಇನ್ನೂ ಓದಬೇಕು. ಇದರಲ್ಲಿ ಹೈಯರ್ ಸ್ಟಡೀಸಿಗೆ ಕೂಡ ಅಷ್ಟೇ ಒಳ್ಳೆ ಆಪರ್ಚುನಿಟಿ ಇದೆ. ನಾನೇನು ಈ ಡಿಪ್ಲೊಮಾ ಕೋರ್ಸ್ಗಳೆಲ್ಲ ಹೇಳಿದೆ ಒಂದಾದ್ಮೇಲೆ ಒಂದು, ಅದರಲ್ಲೆಲ್ಲ ಮತ್ತೆ BSc ಕೂಡ ಮಾಡ್ಬೋದು. BSc ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, BSc ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ, ಹೀಗೆ ಎಲ್ಲ ಕೋರ್ಸ್ಗಳು ಇದೆ, ಹೈಯರ್ ಸ್ಟಡೀಸ್ ಮಾಡಬಹುದು. ನಾವು ನಮ್ಮ ಮಂಗಳ ಕಾಲೇಜ್ನಲ್ಲಿ 2016ರಿಂದ ಈ ಎಲ್ಲ BSc ಕೋರ್ಸ್ಗಳನ್ನು ಶುರು ಮಾಡ್ತಾ ಇದ್ದೇವೆ. ಅದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಂಡರು. ಸೊ ಈ BSc ಕೋರ್ಸ್ ನಾವು 6 ಕೋರ್ಸ್ಗಳನ್ನು ಶುರು ಮಾಡ್ತಾ ಇದ್ದೇವೆ. ಅಂದರೆ BSc ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ, BSc ಇನ್ ಆಪ್ಟೋಮೆಟ್ರಿ, BSc ಇನ್ ಅನಸ್ತೇಷಿಯಾ ಟೆಕ್ನಾಲಜಿ, BSc ಇನ್ ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಆ್ಯಂಡ್ BSc ಇನ್ ರೀನಲ್ ಡಯಾಲಿಸಿಸ್ ಟೆಕ್ನಾಲಜಿ, BSc ಇನ್ ಇಮೇಜಿಂಗ್ ಟೆಕ್ನಾಲಜಿ. ಇದು 6 ಕೋರ್ಸ್ಗಳು ನಾವು ಶುರು ಮಾಡ್ತಾ ಇರೋದು. ಸೊ ಡಿಪ್ಲೊಮಾದವರಿಗೆ ಒಂದು ಅಡ್ವಾಂಟೇಜ್, ಈ BSc ಎಲ್ಲ ಕೋರ್ಸ್ಗಳು 3.5 ವರ್ಷದ ಕೋರ್ಸ್. ಆದರೆ ಈ ಡಿಪ್ಲೊಮಾ ಮಾಡಿದವರಿಗೆ ಅಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂತ ಒಂದು ಫೆಸಿಲಿಟಿ, ಅವರಿಗೆ ಕೇವಲ 2.5 ವರ್ಷದ ಕೋರ್ಸ್. ಸೊ ಅವರು ಇಲ್ಲಿ ಡಿಪ್ಲೊಮಾ ಅದೇ ಓದಿರುವ ಕಾರಣ, ಸಬ್ಜೆಕ್ಟ್ ನಾಲೆಡ್ಜ್ ಎಲ್ಲ ಇರುವ ಕಾರಣ ಅಲ್ಲಿ 3.5 ವರ್ಷದ ಬದಲು 2 ವರ್ಷ, 1 ವರ್ಷ ಕಡಿಮೆ ಮಾಡಿ ಹೋಗ್ಬೋದು. ಸೊ ಅದು ಕೂಡ ಆ BSc ಮಾಡಿದ್ರೆ ಮತ್ತೆಂತ ಆಪರ್ಚುನಿಟಿ. ಹೌದು, ಅಂದ್ರೆ ಅದಕ್ಕೂ ಇದಕ್ಕೂ ಏನು ಡಿಫರೆನ್ಸ್ ಇದೆ? ಜಾಬ್ ಆಪರ್ಚುನಿಟಿ ಯಾವ ರೀತಿ? ಹೌದು, ಒಳ್ಳೇದು ಕ್ವಶನ್. ಈಗ ಲ್ಯಾಬ್ ಟೆಕ್ನಾಲಜಿ ಡಿಪ್ಲೊಮಾ ಮಾಡಿ ಟೆಕ್ನಿಷಿಯನ್ ಆಗಿ ಸೇರ್ತಾರೆ ಅಂತ ನಾನು ಹೇಳಿದೆ. ಅದೇ BSc ಮಾಡಿದ್ರೆ ಅಂದ್ರೆ ಅವ್ರದ್ದು ಹೈಯರ್ ಎಜುಕೇಶನ್ ಆಗಿದೆ. ಈಗ ಒಂದು ಲ್ಯಾಬಲ್ಲಿ ಒಂದು 10 ಟೆಕ್ನಿಷಿಯನ್ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೊಬ್ರು ಇನ್ಚಾರ್ಜ್ ಬೇಕು. ಈ BSc ಆದವರು ಅವರದೊಂದು ಹೈಯರ್ ಪೋಸ್ಟ್ ಇನ್ಚಾರ್ಜ್ ಆಗಿ ಹೋಗ್ತಾರೆ. ಅಥವಾ ಒಂದು ಡಯಾಲಿಸಿಸ್ ಯೂನಿಟ್ ಇದೆ, ಒಂದು 5-6 ಜನ ಟೆಕ್ನಿಷಿಯನ್ ಇದ್ದಾರೆ, ಇವರು ಅದರ ಇನ್ಚಾರ್ಜ್ ಆಗ್ಬೋದು. ಮತ್ತೆ ಈ BSc MLT ಮಾಡಿದವರು ಅವರದ್ದೇ ಓನ್ ಲ್ಯಾಬ್ ಹಾಕ್ಬೋದು ವಿತ್ ಕನ್ಸಲ್ಟೆಂಟ್ ಪ್ಯಾಥಾಲಜಿಸ್ಟ್, ಒಂದು ಓನ್ ಲ್ಯಾಬ್ ಇಡ್ಬೋದು ಅವರಾಗಿ. ಅಥವಾ ಡಯಾಲಿಸಿಸ್ನವರಾದರೆ ಓನ್ ಡಯಾಲಿಸಿಸ್ ಯೂನಿಟ್ ಇಡ್ಬೋದು ವಿತ್ ಕನ್ಸಲ್ಟೆಂಟ್ ನೆಫ್ರಾಲಜಿಸ್ಟ್. ಸೊ ಅವರು ಓನ್ ಆಗಿ, ಮತ್ತು ಅವರಿಗೊಂದು ಆ ಪೋಸ್ಟ್ ಕೂಡ ಅಷ್ಟೇ, ಅವರು ಇನ್ಚಾರ್ಜ್ ಆಗಿ ಹೋಗ್ಬೋದು. ಇಷ್ಟೇ ಅಲ್ಲ, BSc ಅಲ್ಲೇ ಮುಗಿತಾ? BSc ಆದಮೇಲೆ ಏನಿಲ್ವಾ? BSc ಆದಮೇಲೆ ಮತ್ತೆ ಹೈಯರ್ ಎಜುಕೇಷನ್ MSc ಕೂಡ ಇದೆ. MSc MLT ಕೂಡ ಅವ್ರು ಮಾಡ್ಬೋದು. ಅದು ಹೇಗೆ ನಾನು ಹೇಳಿ, ಲ್ಯಾಬಲ್ಲಿ ಈಗ ದೊಡ್ಡ ದೊಡ್ಡ ಲ್ಯಾಬಲ್ಲಿ 60-70 ಜನ